ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಬಾಷ್ 1000 ವ್ಯಾಟ್ಸ್ದು ಮಿಕ್ಸರ್ ಗ್ರೈಂಡರ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಅಂದರೆ ಇದರಲ್ಲಿ ಏನೇನೆಲ್ಲ ಟೆಕ್ನಾಲಜಿ ಇದೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕೇಷನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಬಾಷ್ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಇದು ಬಂದ್ಬಿಟ್ಟು ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇದೆಲ್ಲ ಜರ್ಮನ್ ಬೇಸ್ಡ್ ಕಂಪನಿ. ಸೊ ಆಲ್ಮೋಸ್ಟು 130 ವರ್ಷ ಹಳೆ ಕಂಪನಿ. ಸೊ ಇಂಡಿಯಾದಲ್ಲೇ ಆಲ್ಮೋಸ್ಟ್ 100 ವರ್ಷ ಮೇಲೆ ಆಗಿದೆ ಇಂಡಿಯಾಕ್ಕೆ ಬಂದು. ಸೊ ಈ ಒಂದು ಬ್ರ್ಯಾಂಡ್ದು ಕ್ವಾಲಿಟಿ ನೋಡ್ತೀರಂದರೆ ನಂಬರ್ 1 ಕ್ವಾಲಿಟಿ ಇರುತ್ತೆ. ಸೊ ಇದಕ್ಕೆ ನಾವು ಇದನ್ನು ಬಾಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಸೊ ಏನಕ್ಕೆ ಅಂದರೆ ಬಾಷಲ್ಲಿ ಇದು ಮಿಕ್ಸರ್ ಗ್ರೈಂಡರ್ ಎಲ್ಲ ವರ್ಕ್ ಆಗೋದು ಮೇನಾಗಿ ಮೋಟ್ರಿಂದ ವರ್ಕ್ ಆಗೋದು. ಈಗ ಮೋಟರ್ಸ್ ಅಂತ ಬಂದಾಗ ಬಾಷಲ್ಲಿ ಅದು ಜರ್ಮನ್ ಟೆಕ್ನಾಲಜಿ ಇರ್ತಕ್ಕಂಥ ಮೋಟರ್ಸ್ ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಡ್ರಿಲ್ಲಿಂಗ್ ಮಷಿನ್ಸ್ ಆಗಿರ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು, ಅವ್ರದ್ದೆಲ್ಲ ಮೋಟರ್ಸ್ ಎಲ್ಲ ಯಾವ ಥರ ಅಂದರೆ ಹೆವಿ ಇರುತ್ತೆ. ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೋಟರು ಕೂಡ 100% ಕಾಪರ್ ಇರ್ತಕ್ಕಂಥ ಮೋಟರ್ ಯೂಸ್ ಮಾಡ್ತಾರೆ. ಸೊ ಮತ್ತು 24,000 RPM. ಇವಾಗ ನಮ್ಮ ಬೇರೆ ನೀವು ಯಾವುದೇ ಒಂದು ಮಿಕ್ಸರ್ ಗ್ರೈಂಡರ್ ನೋಡ್ತೀರಂದ್ರೂ ಕೂಡ ಎಲ್ಲ ಮ್ಯಾಕ್ಸಿಮಮ್ 21-22,000ವರೆಗೂ RPM ಇರುತ್ತೆ. ಬಟ್ ಈ ಒಂದು ಮಿಕ್ಸರ್ ಗ್ರೈಂಡರ್ 24,000 RPMನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇದನ್ನ ಬಾಸ್ ಅಂತ ಕರೀತೀವಿ. 4,000 RPM ರೊಟೇಷನ್ ಪರ್ ಮಿನಿಟ್ ಸ್ಪೀಡ್ನ ಕೊಡ್ತಾರೆ. ಪ್ಲಸ್ 1000 ವ್ಯಾಟ್ಸ್ ಇರ್ತಕ್ಕಂಥ ಕೆಪಾಸಿಟಿ. ಸೊ ಅಂದರೆ 3C ಮೋಟರ್ ಅಂತ ಕರೀತಾರೆ. ಅಂದರೆ ಕಾಪರ್ ಮೋಟರ್ ಯೂಸ್ ಮಾಡ್ತಾರೆ 100%ಗೆ, ಮತ್ತು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾರೆ. ಅಂದರೆ ಇದರಲ್ಲಿ ಏನು ಮೋಟರ್ ಯೂಸ್ ಮಾಡ್ತಾರಲ್ಲ, ಕೆಲವೊಂದು ಮುಂಚೆಲ್ಲ ದೊಡ್ಡ ಮೋಟರ್ ಎಲ್ಲ ಇರ್ತಾಯಿತ್ತು. ಅಂದರೆ ವಿಡ್ತಾಗಿ ಆಗಿರ್ಬೋದು, ಬೇರೆ ನೋಡ್ತಿರಂದ್ರೂ ಕೂಡ ವಿಡ್ತ್ ಜಾಸ್ತಿ ಇರುತ್ತೆ, ಇಲ್ಲ ಡೆಪ್ತ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಕಾಂಪ್ಯಾಕ್ಟಾಗಿ ಇರ್ತಕ್ಕಂಥ ಮೋಟ್ರನ್ನು ಯೂಸ್ ಮಾಡ್ತಾರೆ. ಕೂಲಿಂಗ್ ಏನಂದರೆ ಇವಾಗ ನೀವು 30 ಮಿನಿಟ್ಸ್ವರೆಗೂ ರನ್ ಮಾಡಿದ್ರು ಕೂಡ 30 ಮಿನಿಟ್ಸ್ ಆದಮೇಲೆ 1 ಮಿನಿಟ್ಗೆ ಇದು ಕೂಲ್ ಆಗುತ್ತೆ. ಇವಾಗ 30 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ನೀವು ಅದನ್ನ ಯೂಸ್ ಮಾಡಿನೂ ಕೂಡ ಆಮೇಲೆ ಹೀಟ್ ಆಗಲ್ಲ. ಸೊ 1 ನಿಮಿಷಕ್ಕೆ ಕೂಲ್ ಆಗುತ್ತೆ. ಬನ್ನಿ ಓಪನ್ ಮಾಡೋಣ. ಸೊ ಇದರಲ್ಲಿ 4 ಜಾರ್ ಇದೆ. ಅದರಲ್ಲಿ ಒಂದು 3 ಜಾರ್ಸ್, ಇನ್ನೊಂದು ಜ್ಯೂಸರ್ ಬರುತ್ತೆ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನೀವು ನೋಡ್ತೀರಂದ್ರೆ 4 ಜಾರ್ಸ್ ಬರುತ್ತೆ ವಿತ್ ಒಂದು ಜ್ಯೂಸರ್ ಬರುತ್ತೆ. ಸೊ ಇದೇನು ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಚಟ್ನಿ ಜಾರು. ಇದು 400 ml ಬರುತ್ತೆ. ಅದೇ ರೀತಿ ಇದು ಏನು ನೋಡ್ತಾ ಇದ್ರೆ ಇದು ಮಸಾಲೆ ಜಾರು 1 ಲೀಟರ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇಡ್ಲಿ ದೋಸೆ ಜಾರು. ಇದು 1.5 ಲೀಟರ್ಸ್ ಬರುತ್ತೆ. ಸೊ ಇದು ಜ್ಯೂಸರು. ಸೊ ಇದು 1.5 ಲೀಟರ್ ಬರುತ್ತೆ. ಸೊ ಇದರಲ್ಲಿ ನೀವು ಹೈಲೈಟ್ ಆಗೋದು ಈ ಒಂದು ಮಿಕ್ಸಿಯಲ್ಲಿ ಬಂದ್ಬಿಟ್ಟು ಲಿಡ್ ಲಾಕ್ ಬರುತ್ತೆ. ಸೊ ಅಂದರೆ ಈ ಒಂದು ಲಿಡ್ ಲಾಕ್ ಅಂದರೆ ಇದನ್ನ ಲಾಕ್ ಮಾಡ್ಕೊಳ್ಬೋದು. ಸೊ ಅಂದರೆ ಇವಾಗ ನೀವು ಹ್ಯಾಂಡ್ ಫ್ರೀ ಯೂಸ್ ಮಾಡ್ಬೋದು. ಇವಾಗ ನಾವು ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಅಂತಲೇ ಏನಿಲ್ಲ. ಸೊ ಇವಾಗ ಇದರಲ್ಲಿ ನೀವು ಹಾಕಿ ಬಿಟ್ಟರೆ ಆಟೋಮೆಟಿಕ್ ಅದೇ ರನ್ ಆಗ್ತಾ ಇರುತ್ತೆ. ಇವಾಗ ನಿಮಗೆ ಯೂಸ್ ಮಾಡ್ತಾ ಇರ್ತೀರ, ಕಾಲ್ಸ್ ಏನಾದ್ರು ಫೋನ್ ಏನಾದ್ರು ಬಂತು ಅಂದಾಗ ಸೊ ಅವಾಗ ನೀವು ಕಾಲ್ನ ರಿಸೀವ್ ಮಾಡ್ಬೋದು. ಯಾರು ಮಾತಾಡ್ತಿರೋದು? ನಾನ್ ರೀ ಲಲ್ಲಿ ಸಪ್ರೇಟಾಗಿ ಇಲ್ಲ ಬೇರೆ ಏನಾರು ಕೆಲಸ ಮಾಡ್ಕೊಳ್ತೀವಿ ಅಂದರೆ ಕೆಲಸ ಮಾಡ್ಕೊಳ್ಬೋದು. ಸೊ ಆಟೋಮೆಟಿಕ್ ಇದರಲ್ಲಿ ನೀವು ಇದನ್ನ ಕ್ಲೋಸ್ ಮಾಡಿ ರನ್ ಮಾಡಿದ್ರೆ ಸೊ ರನ್ ಆಗುತ್ತೆ. ಲಿಡ್ ಲಾಕ್ ಜೊತೆಗೆ ಇದರಲ್ಲಿ ಬಂದ್ಬಿಟ್ಟು ಸ್ಟೆಬಿಲೈಸ್ ಕೊಡ್ತಾರೆ. ಅಂದರೆ ಕೆಳಗಡೆ ನೋಡ್ಬೋದು ಫಿಕ್ಸ್ ಆಗುತ್ತೆ. ಅಂದರೆ ಕೆಳಗಡೆ ರಬ್ಬರ್ ಕೊಟ್ಟಿರ್ತಾರೆ, ಅದು ಬಂದ್ಬಿಟ್ಟು ಕೆಳಗಡೆ ಗಚ್ಕೊಳ್ಳುತ್ತೆ. ಸೊ ವೈಬ್ರೇಟ್ ಆಗಲ್ಲ, ಹಾಗೆ ಮೂವ್ಮೆಂಟು ಕೂಡ ಆಗಲ್ಲ. ಸೊ ಲಿಡ್ ಲಾಕ್ನು ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಮೇಲ್ಗಡೆ ನೋಡ್ತಾರೆ ಪೀಪ್ ಲಿಡ್ ಕೊಡ್ತಾರೆ. ಅಂದರೆ ನೀವು ಮಧ್ಯದಲ್ಲಿ ಸೊ ಏನಾದರೂ ನೀರೇನಾದರೂ ಹಾಕಬೇಕಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಹಾಕ್ಬೋದು. ಇದನ್ನ ಕಂಪ್ಲೀಟಾಗಿ ಓಪನ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ನಿಮಗೆ ವಿಸಿಬಲ್ಲು ಕೂಡ ಆಗುತ್ತೆ ಡೈರೆಕ್ಟಾಗಿ. ಸೊ ಯಾವ ಥರ ಆಗಿದೆ ಅನ್ನೋದು ಕೂಡ ಇಲ್ಲೇ ನೀವು ನೋಡ್ಕೊಳ್ಬೋದು. ಸೊ ಇನ್ನೂ ಒಂದು ಇದು ಚಟ್ನಿ ಜಾರು ಎಲ್ಲದರಲ್ಲೂ ಕೂಡ ನಿಮಗೆ ಬರುತ್ತೆ ಪೀಪ್ ಲಿಡ್ಡು. ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು, ಎಲ್ಲ ಲಾಕಿಂಗ್ಗೆ ಬರುತ್ತೆ. ಸೊ ಮತ್ತು ಇದರಲ್ಲಿ ಏನು ಬರುತ್ತೆ ಇಡ್ಲಿ ದೋಸೆ ಜಾರಲ್ಲಿ ಇದರಲ್ಲಿ ಒಂದು ಆಕ್ಟಿವ್ ಫ್ಲೋ ಬ್ರೇಕರ್ ಅಂತ ಬರುತ್ತೆ. ಸೊ ಅಂದರೆ ಇವಾಗ ನಾವು ಇಡ್ಲಿ ದೋಸೆ ಆಗಿರ್ಬೋದು, ಇವಾಗ ಯಾವುದನ್ನ ಬೇಳೆಕಾಳು ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಕಾಳು ನಾವು ಹಾಕಿದಾಗ ಏನಾಗುತ್ತೆ ಸೊ ತಳದಲ್ಲೇ ಇದಾಗ್ತಾ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಇಲ್ಲಿ ಸೈಡಲ್ಲಿ ಇದು ಕೊಟ್ಟಿರೋದ್ರಿಂದ ಸೊ ಅದೇನಾಗುತ್ತೆ ಇದರಲ್ಲಿ ಸೀದಾ ಮೇಲಕ್ಕವರೆಗೂ ಬರುತ್ತೆ, ಕ್ಲೀನಾಗೆ ಗ್ರೈಂಡ್ ಆಗುತ್ತೆ. ಊರ್ನೆಲ್ಲ ರುಬ್ತೀರಂದ್ರೂ ಕೂಡ ಕ್ಲೀನಾಗೆ ಗ್ರೈಂಡಿಂಗ್ ಆಗುತ್ತೆ. ಜ್ಯೂಸರ್ ನೋಡ್ತೀರಂದರೆ ಇದರಲ್ಲಿ ನೀವು ನೋಡ್ತೀರಂದರೆ ಬಿಗ್ಗರ್ ಮೆಶ್ ಫಿಲ್ಟರ್ ಬರುತ್ತೆ. ಸೊ ಲೆಂತಿ ಇರುತ್ತೆ. ಇದರಲ್ಲಿ ನೀವು ಇವಾಗೇನಾದರೂ ಫ್ರೂಟ್ಸ್ ಆಗಿರ್ಬೋದು ಜಾಸ್ತಿ ಹಾಕೊಂಡು ನೀವು ಅಟ್ ಎ ಟೈಮ್ ಇದನ್ನು ಮಾಡ್ಬೋದು. ಸೊ ಮತ್ತು ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜು ಇದರಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಎಲ್ಲ ಹೇಳೋದಾದರೆ ಇದರಲ್ಲಿ ಸ್ಟೋನ್ ಫೌಂಡಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದರೆ ಸ್ಟೋನ್ ಫೌಂಡಿಂಗ್ ಟೆಕ್ನಾಲಜಿ ಅಂದರೆ ಇವಾಗ ನಾವು ಮುಂಚೆ ಎಲ್ಲ ಏನು ಮಿಕ್ಸರ್ ಗ್ರೈಂಡರ್ ಎಲ್ಲ ಇರ್ತಾಯಿರಲಿಲ್ಲ, ಅವಾಗೆಲ್ಲ ಏನು ಮಾಡ್ತಾರೆ ಕಲ್ಲಲ್ಲಿ ರುಬ್ತಾಯಿದ್ರು. ಸೊ ಆ ಟೈಮಲ್ಲಿ ಟೇಸ್ಟೂ ಅಷ್ಟೇ ಸಾಂಬಾರ್ದಾಗಿರ್ಬೋದು ಎಲ್ಲನೂ ಕೂಡ ಇನ್ನೂ ಚೆನ್ನಾಗಿರ್ತಾಯಿತ್ತು. ಏನಕ್ಕೆ ಅಂದಾಗ ನಾವು ಕಲ್ಲಲ್ಲಿ ರುಬ್ಬಿದಾಗ ಏನಾಗುತ್ತೆ ಅದು ಪೌಡ್ರ್ ಥರ ಅದು ಏನಂದರೆ ಸ್ವಲ್ಪ ಇನ್ನೂ ದಪ್ಪ ಇರುತ್ತೆ ಮಸಾಲೆ ಎಲ್ಲ ಬಂದ್ಬಿಟ್ಟು.
ಆಗ ನಮಗೆ ಟೇಸ್ಟಿಯಾಗಿ ಕೂಡ ಸಿಗ್ತಾ ಇತ್ತು. ಈಗೆಲ್ಲ ಏನಂದರೆ ಎಲ್ಲ ಮಿಕ್ಸರ್ ಗ್ರೈಂಡರ್ಸಲ್ಲಿ ನಾರ್ಮಲಾಗಿ ಏನಂದರೆ ಸೊ ಅದನ್ನ ನಾವು ಮಿಕ್ಸಿಗೆ ಹಾಕಿದಾಗ ಗ್ರೈಂಡ್ ಮಾಡಿದಾಗ ಏನಾಗುತ್ತೆ ಕಂಪ್ಲೀಟ್ ಪೌಡ್ರ್ ಥರ ಆಗುತ್ತೆ, ನುಸಿ ಆಗುತ್ತೆ. ಅದೇನಾಗುತ್ತೆ ಸೊ ಅದರೆಲ್ಲ ವೇಪರ್ ಆಗಿರ್ಬೋದು ಎಲ್ಲ ನಿಮಗೆ ಅಷ್ಟು ಟೇಸ್ಟ್ ಸಿಗೋಲ್ಲ. ಪೌಡ್ರ್ ಥರ ಇತ್ತು ಅಂದಾಗ ಅಷ್ಟು ಟೇಸ್ಟಾಗಿ ಕೂಡ ಸಿಗೋಲ್ಲ. ಬಟ್ ಈ ಒಂದು ಸ್ಟೋನ್ ಫೌಂಡಿಂಗ್ ಟೆಕ್ನಾಲಜಿಯಿಂದ ನೀವು ಇದನ್ನ ಈ ಬ್ಲೇಡ್ನ ಯೂಸ್ ಮಾಡ್ತೀರಂದರೆ ಸೊ ದಪ್ಪ ನಿಮಗೆ ಮಸಾಲೆ ಬರುತ್ತೆ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಏನಂದರೆ ಅದರಲ್ಲಿರ್ತಕ್ಕಂಥ ಆಯಿಲ್ಲು ಸೊ ಮತ್ತು ಆರಾಮ ಅಂದರೆ ಅದರಲ್ಲಿರ್ತಕ್ಕಂಥ ಸ್ಮೆಲ್ ಆಗಿರ್ಬೋದು ಕೂಡ ಹೋಗೋದಿಲ್ಲ. ಸೊ ಅಂದರೆ ನಿಮಗೆ ಮಸಾಲೆನೂ ಕೂಡ ಇರುತ್ತೆ. ಸೊ ನೀವು ಕಲ್ಲಲ್ಲಿ ರುಬ್ಬಿದ್ರೆ ಯಾವ ಥರ ಇರುತ್ತಲ್ಲ ಆ ರೀತಿ ಇದರಲ್ಲಿ ಬರುತ್ತೆ. ಸೊ ಇದನ್ನು ನೀವೇ ಫಿಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಸ್ಪ್ಯಾಚುಲಾ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ನಿಮಗೆ ಇದ್ರ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಓಪನ್ ಮಾಡಿ ಸೊ ನೀವೇ ಓಪನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಬೋದು. ನೀವು ಎಕ್ಸ್ಟ್ರಾ ಇದನ್ನ ಬ್ಲೇಡ್ ಯೂಸ್ ಮಾಡಿದರೆ ಸೊ ನಿಮಗೆ ಸ್ಟೋನ್ ಫೌಂಡಿಂಗ್ ಟೆಕ್ನಾಲಜಿ ಅಂದರೆ ಕಲ್ಲಲ್ಲಿ ರುಬ್ಬೋ ಥರ ನಿಮಗೆ ಸೊ ಟೇಸ್ಟಿಯಾಗಿ ಗ್ರೈಂಡ್ ಆಗುತ್ತೆ. ಇದ್ರ ಕ್ವಾಲಿಟಿ ನೋಡ್ತೀರಂದರೆ SS ಸ್ಟೀಲ್ ಯೂಸ್ ಮಾಡ್ತಾರೆ, SS ಸ್ಟೇನ್ಲೆಸ್ ಸ್ಟೀಲ್ ಡಬಲ್ ಕೋಟೆಡ್ ಯೂಸ್ ಮಾಡ್ತಾರೆ. ಕೆಳಗಡೆ ನೋಡ್ತೀರಂದರೆ ABS ಫೈಬರ್ ಯೂಸ್ ಮಾಡ್ತಾರೆ. ಇದು ನಿಮಗೆ ಬಿದ್ದರೂ ಕೂಡ ಒಡೆದೋಗಲ್ಲ. ಸೊ ಮತ್ತು ಯಾವುದೇ ಥರ ರಸ್ಟು ಕೂಡ ಹಿಡಿಯೋದಿಲ್ಲ. ಇದು ಕ್ವಾಲಿಟಿ ಆ ರೀತಿ ಇರುತ್ತೆ. ಮತ್ತು ಇದರಲ್ಲಿ ರಬ್ಬರ್ ಏನು ಕೊಟ್ಟಿದ್ದಾರಲ್ಲ ಇದು ಕೂಡ ಲೀಕೇಜ್ ಆಗೋಲ್ಲ. ಇದು ಕ್ಯಾಪಲ್ಲೂ ಕೂಡ ರಬ್ಬರ್ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಬೆನಿಫಿಟ್ ಏನಂದರೆ ಇದು ಈಸಿಯಾಗಿ ರಿಮೂವ್ ಕೂಡ ಮಾಡ್ಕೋಬೋದು, ವಾಷಬಲ್ ಇರುತ್ತೆ. ಇದರಿಂದ ನಿಮಗೆ ಫುಡ್ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಕೆಲವೊಂದು ನೋಡ್ಬೋದು ಸೊ ಮೇಲೆಲ್ಲ ಕಚ್ಕೊಂಡಿರುತ್ತೆ, ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ, ರಬ್ಬರು ಕೆಲವೊಂದು ರಿಮೂವ್ ಆಗೋಲ್ಲ. ಸೊ ಬಟ್ ಇದರಲ್ಲಿ ಈಸಿಯಾಗಿ ರಿಮೂವ್ ಮಾಡಿಕೊಂಡು ವಾಶ್ ಎಲ್ಲ ಮಾಡ್ಕೋಬೋದು. ನೀವು ಕಂಟಿನ್ಯೂಸಾಗಿ ರನ್ ಮಾಡ್ತೀರಂದ್ರೂ ಕೂಡ 30 ಮಿನಿಟ್ಸ್ವರೆಗೆ ರನ್ ಮಾಡ್ಬೋದು. ಹಾಗೆ ನೀವು 1 ನಿಮಿಷ ಗ್ಯಾಪ್ ಕೊಟ್ಟಿದ್ರಂದರೆ 1 ನಿಮಿಷಕ್ಕೆ ಇದು ಕೂಲ್ ಆಗುತ್ತೆ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಆಫ್ ಮಾಡಿ ಕೂಡ ಆನ್ ಮಾಡ್ಬೋದು. ಆಪರೇಟಿಂಗ್ ಎಲ್ಲ ಬಂದ್ಬಿಟ್ಟು ಇದರಲ್ಲಿ 3 ಸ್ಪೀಡ್ ಲೆವೆಲ್ಸ್ ಬರುತ್ತೆ, 2, 3. ಸೊ ಇದು ಪಲ್ಸು, ಇದು ಆನು ಮತ್ತು ಆಫು, ಇದು 3 ಸ್ಪೀಡಲ್ಲಿ ಇದು ರನ್ ಆಗುತ್ತೆ. ಇದರೆಲ್ಲ ನೋಡ್ತಿರೋಂದ್ರೂ ಕೂಡ ಇಲ್ಲಿ ನಿಮಗೆ ಇನ್ಸೈಡ್ ಈ ರೀತಿ ಇರುತ್ತೆ. ನೀವು ಏನು ರೊಟೇಟ್ ಆಗುತ್ತಲ್ಲ ಸೊ ಇಲ್ಲಿಗೂ ಕೂಡ ನಿಮ್ಗೆ ಯಾವುದೇ ಥರ ಕೈಗೆ ಟಚ್ ಆಗೋಲ್ಲ, ದೂರನೇ ಇರುತ್ತೆ. ಸೇಫ್ಟಿನೂ ಕೂಡ ಕೊಟ್ಟಿರ್ತಾರೆ. ಸೊ ಇದು ಕ್ವಾಲಿಟಿನೂ ಕೂಡ ಕಾಂಪ್ಯಾಕ್ಟಾಗಿ ಸಿಂಪಲಾಗಿ ವಿತ್ ಬ್ಲಾಕ್ ಕಲರು, ಮುಂದೆಗಡೆ ಸ್ಟೇನ್ಲೆಸ್ ಸ್ಟೀಲ್ ಫಿನಿಶಿಂಗ್ ಕೋಟೆಡಲ್ಲಿ ಕೊಟ್ಟಿರ್ತಾರೆ. ಸೊ ಪಲ್ಸ್ ಕೂಡ ನಿಮ್ಗೆ ಇಲ್ಲೇ ಡೈರೆಕ್ಟ್ ಆಗಿರುತ್ತೆ. ಸೊ ಅಂದರೆ ರಿವರ್ಸ್ ಆಗಿ ನೀವು ಮಾಡ್ಕೊಳ್ಬೋದು. ಏನಾದ್ರು ಇವಾಗ ಶುಂಠಿ ಬೆಳ್ಳುಳ್ಳಿ ಆ ಥರ ಏನಾದ್ರು ಗ್ರೈಂಡ್ ಮಾಡ್ಕೊಳ್ತೀರಾ ಅಂದಾಗ ಸೊ ಈ ಥರ ನೀವು ಪಲ್ಸ್ ಕೂಡ ಮಾಡ್ಕೋಬೋದು. ರಿವರ್ಸ್ ಆಗಿ ಇದಾಗುತ್ತೆ, ಕಚ್ಕೊಂಡಿದ್ರೆ ರಿಮೂವ್ ಆಗುತ್ತೆ. ಸ್ವಲ್ಪ ಮಿನಿಮಮ್ ಇದ್ದೇ ಇರುತ್ತೆ, ಯಾಕಂದರೆ ಹೈಯೆಸ್ಟ್ RPM ಸೊ 24,000 RPM. ಬಟ್ ಇದರಲ್ಲಿ ಕ್ವಾಲಿಟಿ ಮತ್ತು ಡ್ಯೂರಬಿಲಿಟಿ ಅಂತ ಬಂದಾಗ ಸೊ ಜಾಸ್ತಿ ವರ್ಷ ಇದು ಬಾಳಿಕೆ ಬರುತ್ತೆ. ಸೊ ಇನ್ನೂ ಒಂದು ಈ ಕಂಪನಿಯ ಸರ್ವಿಸ್ ನೋಡ್ತೀರಂದರೆ ಹೋಮ್ ಸರ್ವಿಸ್ ಸಿಗುತ್ತೆ. ಇವಾಗ ಮಿಕ್ಸರ್ ಗ್ರೈಂಡ್ ತೊಗೊಂಡಿರ್ತಾರೆ, ಏನಾದ್ರು ಇಶ್ಯೂಸ್ ಆಗಿತ್ತು ಅಂದಾಗ ಸೊ ಮನೆಗೆ ಬಂದು ರೆಡಿ ಮಾಡಿಕೊಡ್ತಾರೆ. ಇವಾಗ ಇದಕ್ಕೆ ವಾರಂಟಿ ಎಲ್ಲ ಇರುತ್ತೆ. ಸೊ ಇದಕ್ಕೆ ನೀವು ಟೋಲ್ ಫ್ರೀ ನಂಬರ್ ಬಂತು, ನೀವು ಬೇಕಾದ್ರೆ ಡೀಟೇಲ್ಸ್ ತಿಳ್ಕೊಬೋದು. ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ ಕೂಡ ಅದೇ 1800-266-180. ಸೊ ಇದು ಬಾಷ್ ಕಂಪ್ನಿ ಅವ್ರದ್ದು ಟೋಲ್ ಫ್ರೀ ನಂಬರು. ಇದು ವಾರಂಟಿ ಕಾರ್ಡಲ್ಲೂ ಕೂಡ ಮೆನ್ಷನ್ ಮಾಡ್ತಾರೆ. ಇಷ್ಟೊತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬಾಷ್ ಮಿಕ್ಸರ್ ಗ್ರೈಂಡರು ರಿವ್ಯೂನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ನಾವು ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಒಂದು ಪ್ರಾಡಕ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.